ಹರಿ ಓಂ ಸೇವಾ ಸಂಸ್ಥೆ ವಾಸುಕಿ ನಗರ ಎಕ್ಕೂರು ವತಿಯಿಂದ ಹಾಗೂ ದಾನಿಗಳ ಸಹಯೋಗದೊಂದಿಗೆ ಬಿಜೆಪಿ ಮಂಗಳೂರು ದಕ್ಷಿಣ ಉಪಾಧ್ಯಕ್ಷರಾದ ಶ್ರೀ ಕಿರಣ್ ರೈ ಬಜಾಲ್ ರವರ ನೇತೃತ್ವದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಶ್ರೀ ಮತಿ ಯಮುನಾ ಪೂಜಾರಿ ಕುಟುಂಬಸ್ಥರಿಗೆ ನೂತನವಾಗಿ ನಿರ್ಮಿಸಿದ ಗೃಹ ಹರಿ ಓಂ ಹೆಸರಿನ ನೂತನ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಬಳಿಕ ಮಾತನಾಡಿದ ಕಿರಣ್ ರೈ ಅವರು, ಹರಿ ಓಂ ಸೇವಾ ಸಂಸ್ಥೆ ಬಡ ಕುಟುಂಬದ ಮನೆ ಯಾವ ಸಂದರ್ಭದಲ್ಲಿ ಬೀಳುತ್ತಿರುವ ಪರಿಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಮತಿ ಎಂಬುವರು ತಡೆಸಿದ್ದು, ಮನೆಯ ಪರಿಸ್ಥಿತಿ ತೀವ್ರ ಹದಗೆಟ್ಟಿದ್ದ ಸಂದರ್ಭದಲ್ಲಿ ನಾವೆಲ್ಲ ಒಂದುಗೂಡಿ ಮನೆ ನಿರ್ಮಾಣಕ್ಕೆ ಮುಂದುವರಿದೆವು. ಕೊನೆಗೆ ಶಾಸಕರಾದ ವೇದವ್ಯಾಸ್ ಕಾಮತ್ರವರ ಸಹಯೋಗದೊಂದಿಗೆ ಮನೆ ನಿರ್ಮಾಣಕ್ಕೆ ಎಲ್ಲಾ ದಾನಿಗಳು ಸಹಕರಿಸಿದ ಹಿನ್ನೆಲೆ ಕೇವಲ 5 ತಿಂಗಳಲ್ಲಿ ಮನೆ ನಿರ್ಮಾಣಕ್ಕೆ ಸಹಕಾರಿಯಾಯಿತು ಎಂದು ಹೇಳಿದರು. ಇದು ಕಲ್ಕಾರ ಪ್ರದೇಶದಲ್ಲಿ ಮಸ್ತ್ ವರ್ಷದಿಂದ ಈ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದೇವೆ. ಆಂಡ ಭಾರಿ ಬಡ ಕುಟುಂಬ ಬಂಡ ಅಕ್ನ ಇಲ್ಲಿ ಏಪ ಬೂರುಂಡು ಈ ಬರ್ಸದ ಗಾಳಿಗೆ ಬಂದು ಅಂಚಿನ ಒಂದು ಪರಿಸ್ಥಿತಿ ಅದು ಜೀವನ ಮಂತ ಅಂಚಿನ ಸಂದರ್ಭದಲ್ಲಿ 7 ಜನ ಉಪ್ಪುನಂಚಿನ ಆ ಕುಟುಂಬ ಐಟಿ ಮಸ್ತ್ ಹಿರಿಯರು ಯಮುನಾ ಪೂಜಾರ್ಲು 75 ವರ್ಷದಲ್ಲ ಮಿತ್ತದ ಪ್ರಾಯದ ಭಾರಿ ಕಷ್ಟದ ಜೀವನ ಮಂತ್ನಂಚಿನ ಈ ಕುಟುಂಬಕ್ಕೆ ನಮ್ಮ ಸುಮತಿ ಸುಮತಿಯಕ್ಕ ಅಕ್ಕನ ಪ್ರತಿಯೊಂದು ಕಷ್ಟಗಳ ಸ್ಪಂದನೆ ಮಂತುನಾರ ಅದು ಅಕ್ಕನ ಪ್ರತಿನಿತ್ಯಲ ಅವ್ರು ಫೋನ್ ಇರ್ತೀರ ಇಲ್ಲಿ ಇನ್ನೆಲ್ಲ ಬೂರ್ನಂಚಿನ ಪರಿಸ್ಥಿತಿ ಉಂಟು. ಈ ಸಾರಿ ವರ್ಷ ಬರ್ತನ ಖಂಡಿತವಾದ ಇಲ್ಲಿ ಬೂರುಂಡೆ ಮಂಪುನಂಚಿನ ಒಂದು ಪೋಡಿದು ಜೀವನ ಮಂಪುನಂಚಿನ ಅಕ್ಕಲ ಒಂದು ಪರಿಸ್ಥಿತಿ. ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಹಾಗೂ ಇನ್ನಿತರ ಗಣ್ಯರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಯಮುನಾ ಪೂಜಾರಿ ಕುಟುಂಬಕ್ಕೆ ಮನೆಯ ಕೀಲಿಕೈ ಹಸ್ತಾಂತರಿಸಿದ್ದು, ಕುಟುಂಬದ ಜೀವನಕ್ಕಾಗಿ 1 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಅನ್ನು ಸಹ ಹಸ್ತಾಂತರಿಸಲಾಯಿತು. ನಂತರ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಸ್ಥಾಪಿಸಿ ಹಿಂದೂ ಸಮಾಜ ಡಾಕ್ಟರ್ ಕೇಶವ ಹೆಗ್ಡೆರವರು ಸಂಘವನ್ನ ಕಟ್ಟಿದ್ದರು. ಮರಳಿನ ರಾಶಿಯಿಂದ ಮರಳು ತೆಗೆದರೆ ಮತ್ತೆ ನೀರು ಬಂದು ಮುಚ್ಚುತ್ತದೆ. ಅದರಂತೆಯೇ ಹಿಂದೂ ಸಮಾಜಕ್ಕೆ ಕೊಡುಗೆ ನೀಡುವುದೇ ನಮ್ಮ ಧರ್ಮ. ಕಿರಣ್ ರೈ ನೇತೃತ್ವದಲ್ಲಿ ಒಂದು ಬಡ ಕುಟುಂಬಕ್ಕೆ ಕಿರಣ ನೀಡುವುದು ಸಾಧನೆ. ಒಟ್ಟು 10 ಲಕ್ಷ ರೂಪಾಯಿ ಮನೆ ಕಟ್ಟಿ ಜೊತೆಗೆ 1 ಲಕ್ಷ ರೂಪಾಯಿ ಠೇವಣಿ ನೀಡಿರುವುದು ಶ್ಲಾಘನೀಯ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ. ನಮ್ಮ ಹಿಂದೂ ಸಮಾಜವನ್ನ ಉಳಿಸಿ ಪ್ರಪಂಚವನ್ನ ಉಳಿಸಿ ಬೆಳೆಸಬೇಕು. ನಾವು ಹಿಂದೂ ಸಮಾಜಕ್ಕೆ ಬದುಕುವವರು, ನಾವು ಯಾರಿಗೂ ಹೆದರುವವರಿಲ್ಲ ಎಂದರು. ಸತ್ಸಂಗ ಚಾಲಕರು ಪಂಡ ಗುರುಜಿ ಮಾಧವರಾವ್ ಸದಾಶಿವ ರೌಡೋಲಕ ಆರೊಂಜಿ ಪಾತೆಗೆ ಪಂಡವ ಒಂದೇ ಗೊತ್ತೇವೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಅದು ಅರ್ಥ ಎಂಕಿ ಏತು ಕೂಡ ಆತೆ ಅಂದಿ ಒಂದು ಒರಿನೇನು ಸಮಾಜಕ್ಕೆ ಕೊರಡು ಆ ದೃಷ್ಟಿಡ್ ಕೆಲಸ ಮಲ್ತನಂಚಿನ ಒಂದು ಸಂಸ್ಥೆ ಹರಿಓಂ ಸೇವಾ ಸಂಸ್ಥೆ. ಪೊಯ್ಯದ ರಾಸಿದ್ದು ಒಂದು ಆತು ಪೊಯ್ಯನ್ನು ದೆತ್ತನು ನಾಂಡ ಅವನೊಂದು ಗುಂಡಿ ಒರಿಪುಂಡು ಒರಿನ ಪೊಯ್ಯ ಬತ್ತದೇನೆ ದಿಂಜಾವ್ಚು ಅವೇ ಒಂಜಿ ತೊಟ್ಟಿಡ್ದು ಒಂಜಿ ಬೊಗೆಸೇನು ಬಂದ್ಬೇರೆ ರಾತ್ರಿ ನಮ್ಮ ನೀರಿನ ದೆತ್ತಿನ ನಾಂಡ ಒರಿನ ಮಾತ ನೀರಿನ ಕಣಕಲು ಬತ್ತದೈನು ಮುಚ್ಚುಂಡು. ಹಿಂದೂ ಸಮಾಜ ಅಂಚೆ ಕೊಡು ಸಮಾಜದ ತೊಂದರೆ ಅಂಡು ಕಷ್ಟ ಅಂಡು ಸಮಸ್ಯೆ ಬತ್ತುಂಡು ನಮ್ಮ ಬದುಕೆಪ್ಪನ ದಾಯಿಗೆ ಏತೋ ಸರ್ತಿ ಸಹ್ಯರನಗೆ ಸ್ವರ್ಗ ಬೋಡು ಅಂತ ಆಲೋಚನೆ ಮಾಡ್ತೀವಿ. ಸ್ವರ್ಗ ಬೋಡು ಅಂದ ಅವಳು ಮಿತ್ತಿತ್ತಿನ ಯಮೆ ಕೀನ್ವಿ ಈ ಇಂಚಿನ ಮಲ್ತದೆ ಎಡ್ಡೆ ಕೆಲಸ. ಆ ಎಡ್ಡೆ ಕೆಲಸ ಮಲ್ಪನಂಚಿನ ಒಂಜಿ ಮಹಲ್ಲ ಕಾರ್ಯ ಪಂಡ ನನ್ನೋರಿಯನ ಬದುಕಿಗೋಸ್ಕರ ದಾಯ್ತಾಂಡ್ ಮಾಡಿದ್ದು ಮಲ್ಪ. ಈಗ ಆಶ್ಚರ್ಯ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ ಈ ಕಾರ್ಯನೇ ಮಲ್ತೇರಿ ಮುಲು. ಕಿರಣ್ ರೈಕಲ ನೇತೃತ್ವದ ಒಂಜಿ ಅಪ್ಪೆಗೆ ಒಂಜಿ ಹೊಸ ಕಿರಣ ಕೊರ್ಪು ನಂಜಿನ ಕೆಲಸ ಆಗ್ತದೆ.
ಬಳಿಕ ವೇದಿಕೆಯಲ್ಲಿ ಆರ್ಜೆ ಅಭಿಷೇಕ್ ಶೆಟ್ಟಿಯವರಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಗೌರವಿಸಿದರು. ಉತ್ತಮ ಅಂಕ ಗಳಿಸಿದ ಯಮುನಾ ಪೂಜಾರಿಯ ಮೊಮ್ಮಕ್ಕಳು ಯಶ್ವಿತಾ ಹಾಗೂ ಕೀರ್ತಿಯವರನ್ನ ಗೌರವಿಸಿದರು. ಬಳಿಕ ಮಾತನಾಡಿದ ಶಾಸಕರಾದ ವೇದವ್ಯಾಸ್ ಕಾಮತ್ರವರು ಈ ಒಂದು ಮನೆ ಕಟ್ಟಲು ಶ್ರಮ ವಹಿಸಿದ ಎಲ್ಲಾ ದಾನಿಗಳಿಗೂ ಹಾಗೂ ಹರಿ ಓಂ ಸೇವಾ ಸಂಸ್ಥೆಗೆ ಧನ್ಯವಾದ ಸಮರ್ಪಿಸಿದರು. ಕಷ್ಟದಲ್ಲಿರುವ ಹಿಂದೂ ಸಮಾಜಕ್ಕೆ ಕೈಜೋಡಿಸುವುದು ನಮ್ಮ ಕರ್ತವ್ಯ ಎಂಬುದು ಗುರುಗಳ ಮಾತು. ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ಸಹಾಯ ಹಸ್ತಾಂತರ ಮಾಡಿದ್ರೆ ದೇವರು ಕೂಡ ಆಶೀರ್ವಾದ ನೀಡುತ್ತಾರೆ ಎಂದರು. ನಾವು ಸಂಪಾದನೆ ಮಾಡಿದ್ರಲ್ಲಿ ಇಂತಿಷ್ಟು ಮೀಸಲಿಡುವುದು ನಮ್ಮ ಕರ್ತವ್ಯ ಎಂದರು. ಹಿಂದುಳಿದ ವರ್ಗಕ್ಕೆ ನೀಡುವ ಸೌಲಭ್ಯಗಳನ್ನು ಎಲ್ಲರೂ ಉಪಯೋಗಿಸಬೇಕು, ವಂಚಿತರಾಗಬಾರದು. ಸ್ಥಳೀಯ ಕಾರ್ಯಕರ್ತರು ಇಂತಹ ಹಿಂದುಳಿದ ವರ್ಗದ ಕುಟುಂಬವನ್ನು ಗುರುತಿಸಿ ಸರ್ಕಾರದ ಸೌಲಭ್ಯಗಳನ್ನು ತಿಳಿಸಿ ಉಪಯೋಗಿಸುವಂತೆ ತಿಳಿಸಿದರು. ಹರಿ ಓಂ ಈ ಒಂದು ವಿಶೇಷమైన ಸಂಘಟನೆ ಮುಕುಲ ನೇತೃತ್ವದ ಈ ಒಂದು ಯಮುನಾ ಪೂಜಾರ್ತಿ ಕುಟುಂಬಕ್ಕೆ ಬಂಗಡಿತಿನ ಕುಟುಂಬಕ್ಕೆ ನಿಜವಾದ ಕಣ್ಣೀರೊಚ್ಚುನಂಚಿನ ಪ್ರಾಮಾಣಿಕ ಪ್ರಯತ್ನನ ಈ ಪೂರ ಬಂಧುಲು ಸೇರಿದು ಮಲ್ತಿದ್ದಾರೆ. ಅಕ್ಲಿಗೆ ಕೈ ಜೋಡಿಸ್ತಾರೆ ತಗ್ಗಾದು ವಂದನೆಯನ್ನು ಕಾಣ್ತಾರೆ. ಸರ್ಕಾರ ಮಾಡ್ಬೋಡ ಏನಂಚಿನ ಬೇರೆ ನೀನು ಹರಿ ಓಂ ಸಂಸ್ಥೆ ಮಾಡ್ಬೋದು. ಇನಿ ಡಾಕ್ಟರ್ ಪಣ್ಣಾಗ ಒಂಜಿ ಪಾತ್ರೆ ಪಂಡೇರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇನ್ನು ಸಂಘದ 100 ವರ್ಷ ಆ ಒಂದು ಪುನಂಚಿನ ಶುಭ ಸಂದರ್ಭ 1925 ಪ್ರಾರಂಭ ಏನಂಚಿನ ಸಂಘ ಇನ್ನು 2025 ವರ್ಷದ 100 ವರ್ಷ ಆಪುನಂಚಿನ ಸಂದರ್ಭಗಳು ಸೇವಾ ಕಾರ್ಯ ಮಾಡ್ಬೋದು. ಪ್ರಾಮಾಣಿಕವಾದ ಬಂಗಡ ಪುನಂಚಿನ ಜನಕನ ಕಣ್ಣೀರು ಹೊಚ್ಚೋಡು ಒಂದೇ ಒಂಜಿ ವಿಶೇಷವಾದ ಡಾಕ್ಟರ್ ಜಿ ಉಪ್ಪು ಗುರುಜಿನ ಬಾರಿ ಮಲ್ಲ ಕನಸಿತ್ತು. ಹಿಂದೂ ಸಮಾಜದ ಬಂಧುಲು ಒಲ್ಪ ಬಂಗಡುಲೇರು ನಮ್ಮ ಪೂರ ಒಗ್ಗಟ್ಟಾದ ಒಂಜಾದ ಅಕ್ಲಿಗೆ ಮುಖ್ಯವಾಹಿನಿ ಕನೋಡು ಅಕ್ಲಿಗೆ ಬಂಗಡ ಪುನಕ್ಕೆ ಕಣ್ಣೀರು ಹೊಚ್ಚೋಡು ಅಕ್ಲ ನಿಜವಾದ ಸೇವೆ ಮಲ್ಪಡು ಅವೇ ನಿಜವಾದ ದೇವರನ ಮೇಲೆ ಅಂದು ಪನ್ಪುನಂಚಿನ ಪಾತ್ರನ ಆನೆ ಡಾಕ್ಟರ್ ಜಿ ಉಪ್ಪು ಗುರೂಜಿ ಪಣ್ಣಿನಂಚಿನ ಮಾರ್ಗದರ್ಶನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ನಿರಂತರವಾದ ಈ ಸೇವಾ ಚಟುವಟಿಕೆ ಆ ಒಂದೊಂದು ಇನಿ ಕಿರಣ್ ರೈ ಬಜಾಲ್ ಮೇಯರ್ನ ನೇತೃತ್ವಡು ಇನಿ ಸಂಘಕ್ಕೆ 100 ವರ್ಷ ಕೊರ್ಪುನಂಚಿನ ಸಂದರ್ಭಗಳು ಒಂದೊಂದು ಸೇವಾ ಕಾರ್ಯ ಸಂಘದ ಹಿರಿಯರ ಮುಖಾಂತರ ಇನಿ ಸಮಾಜಕ್ಕೆ ಒಂಜಿ ಕೊಡುಗೆ ಆದ ಬರೊಂದುಂಡು ಅಂದು ಪಂಡೇಡ ತಪ್ಪ ಒಂದು ನೆಕ್ ಭಾರಿ ಮಲ್ಲ ಒಂಜಿ ಮನಸ್ಸಿಗೆ ಮುಟ್ಟುನಂಚಿನ ಈ ಕಾರ್ಯ ನೀನು ಮಲ್ದ. ವೇದಿಕೆಯಲ್ಲಿ ಸತೀಶ್ ಕುಂಪಲ, ರಮೇಶ್ ಕಂದೆಟ್ಟು, ಭಾಸ್ಕರ್ ಚಂದ್ರ ಶೆಟ್ಟಿ, ಯಶೋಧರ್ ಚೌಟ, ರಮೇಶ್, ಹರೀಶ್, ರಾಜೇಶ್ ಶೆಟ್ಟಿ, ರಾಮಚಂದ್ರ ಆಳ್ವ, ವೀಣಾ ಮಂಗಳ, ಚಂದ್ರಾವತಿ ವಿಶ್ವನಾಥ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು.